ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕೃಷ್ಣ ಜನ್ಮಾಷ್ಟಮಿ ದೇಶಾದ್ಯಂತ ಆಚರಿಸಲ್ಪಡುವ ಒಂದು ಪ್ರಮುಖವಾದ ಹಬ್ಬ. ಕೃಷ್ಣ ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಎಂದು ಕರೆಯಲಾಗುತ್ತೆ ಹಾಗೂ ಇದನ್ನು ವೈಭವದಿಂದ ಆಚರಿಸಲಾಗುತ್ತೆ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಈ ಹಬ್ಬದ ಆಚರಣೆ ಹೇಗೆ ಮತ್ತು ಇದನ್ನು ಯಾಕೆ ಆಚರಿಸಲಾಗುತ್ತೆ ಅಂತ ನೋಡೋಣ. ಅಧರ್ಮ ಹೆಚ್ಚಾಗಿದ್ದಾಗ ಅದನ್ನು ನಿರ್ಮೂಲನೆ ಮಾಡಲು ಮಹಾವಿಷ್ಣುವಿನ ದಶಾವತಾರಗಳಲ್ಲಿ 8ನೇ ಅವತಾರವಾದ ಕೃಷ್ಣಾವತಾರದ ನೆನಪಿಗಾಗಿ ಅಥವಾ ಶ್ರೀ ಕೃಷ್ಣನ ಜನನದ ಸ್ಮರಣಾರ್ಥವಾಗಿ ಆಚರಿಸುವ ಹಬ್ಬ ಇದಾಗಿದೆ. ಇದನ್ನು ಎಲ್ಲೆಡೆ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಕರ್ನಾಟಕದಲ್ಲಿ ಉಡುಪಿಯ ಕೃಷ್ಣ ಮಠದಲ್ಲಿ ಅತ್ಯಂತ ಅದ್ಧೂರಿಯಾದ ಕೃಷ್ಣನ ಅಷ್ಟಮಿಯನ್ನು ಆಚರಿಸುತ್ತಾರೆ. ಅಷ್ಟೇ ಅಲ್ಲದೆ ಎಲ್ಲ ಕೃಷ್ಣನ ಮಂದಿರದಲ್ಲೂ ಕೂಡ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಾರೆ. ಎಲ್ಲ ಕಡೆ ಸಾಂಪ್ರದಾಯಿಕ ಆಟಗಳು, ಚಿಕ್ಕ ಮಕ್ಕಳಿಗೆ ರಾಧಾಕೃಷ್ಣನ ಅಲಂಕಾರ ಮಾಡಿ ನೋಡುವುದೇ ಈ ಹಬ್ಬದ ವಿಶೇಷವಾಗಿದೆ. ಈ ಹಬ್ಬದ ಆಚರಣೆ ಹೇಗಿರುತ್ತೆ ಅಂದರೆ, ರಾತ್ರಿಯಲ್ಲಿ ಭಕ್ತರು ಉಪವಾಸದಿಂದ ಇದ್ದು ಕೀರ್ತನೆಗಳನ್ನು ಹಾಡುತ್ತಾ ಹಾಲು, ಬೆಲ್ಲ, ತುಳಸಿ ಮುಂತಾದವುಗಳಿಂದ ಕೃಷ್ಣನಿಗೆ ಅಭಿಷೇಕ ಮಾಡುತ್ತಾರೆ. ಆಚರಣೆ ಇರುವ ಮನೆಗಳಲ್ಲಿ ಉಯ್ಯಾಲೆಯನ್ನು ಅಲಂಕರಿಸಿ ಬಾಲಕೃಷ್ಣನನ್ನು ಅದರಲ್ಲಿ ಕೂರಿಸಿ ಭಜನೆಗಳನ್ನು ಹಾಡಲಾಗುತ್ತದೆ. ಮಕ್ಕಳಿಗೆ ಕೃಷ್ಣ, ರಾಧೆ, ಗೋಪಿಕೆಯರ ವೇಷ ತೊಡಿಸಿ ಕೃಷ್ಣಲೀಲಾ ಪ್ರದರ್ಶನಗಳನ್ನು ಕೂಡ ನಡೆಸಲಾಗುತ್ತೆ. ಮುಂಬೈ, ಗೋವಾ ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲಿ ದಹಿ ಹಾಂಡಿ ಅಥವಾ ಮೊಸರು ಕುಡಿಕೆ ಆಚರಣೆ ಬಹಳ ಪ್ರಸಿದ್ಧವಾಗಿದೆ. ಇದು ಕೃಷ್ಣನ ಬೆಣ್ಣೆ ಕಳ್ಳತನದ ಆಟವನ್ನು ನೆನಪಿಸುತ್ತದೆ. ಬಾಲಕೃಷ್ಣನು ಬೆಣ್ಣೆ ತಿನ್ನಲು ಅವನ ಗೆಳೆಯರ ಜೊತೆ ಪಿರಮಿಡ್ ಆಕಾರದಲ್ಲಿ ಹತ್ತಿ ಬೆಣ್ಣೆ ತೆಗೆಯುತ್ತಿದ್ದ. ಅದೇ ರೀತಿಯಲ್ಲಿ ಈ ದಿನ ಯುವಕರು ಎತ್ತರದ ಮೊಸರು ಕುಡಿಕೆಯನ್ನು ಒಡೆಯಲು ಸ್ಪರ್ಧಿಸುತ್ತಾರೆ. ಇದನ್ನು ನೋಡಲು ತುಂಬ ಚೆನ್ನಾಗಿರುತ್ತದೆ. ಇನ್ನು ಪುರಾಣದಲ್ಲಿ ಏನಿದೆ ಅಂದರೆ, ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿ ಕೃಷ್ಣ ಹುಟ್ಟಿದ ದಿನ. ಅಷ್ಟಮಿಯ ಮಧ್ಯರಾತ್ರಿ ಕಾರಾಗೃಹದಲ್ಲಿ ಕೃಷ್ಣನ ಜನನವಾಯಿತೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಕೃಷ್ಣನ ಜನ್ಮಸ್ಥಳ ಮಥುರಾ. ಕೃಷ್ಣನು ಹುಟ್ಟಿದ ಕೂಡಲೇ ಅವನ ತಂದೆ ವಸುದೇವನು ಅವನನ್ನು ಸೋದರ ಮಾವನಾದ ಕಂಸನಿಗೆ ತಿಳಿಯದಂತೆ ಗೋಕುಲಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ನಂದರಾಜನ ಮನೆಯಲ್ಲಿ ಕೃಷ್ಣನನ್ನು ಬಿಟ್ಟು ಬರುತ್ತಾನೆ. ಈ ಕೆಲಸಕ್ಕೆ ಪ್ರಕೃತಿಯು ಕೂಡ ನೆರವಾಗುತ್ತದೆ. ದೇವಕಿಯು ಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಯಶೋದೆ ಅವನನ್ನು ಸಾಕಿ ಬೆಳೆಸಿದ ತಾಯಿ. ಶ್ರೀ ಕೃಷ್ಣನ ಬಗ್ಗೆ ಎಲ್ಲರಿಗೂ ಗೌರವ ಹೆಚ್ಚು, ಏಕೆಂದರೆ ಆತನ ತ್ಯಾಗ ಮನೋಭಾವದಿಂದ. ಎಷ್ಟೇ ರಾಜರನ್ನು ಗೆದ್ದರೂ ಅವನು ಮಾತ್ರ ಗದ್ದುಗೆ ಏರಲೇ ಇಲ್ಲ. ಕಂಸನನ್ನು ಕೊಂದು ಅವನ ತಂದೆ ಉಗ್ರಸೇನನಿಗೆ ಮಥುರಾದ ಪಟ್ಟವನ್ನು ಕಟ್ಟಿದ. ಜರಾಸಂಧನನ್ನು ಕೊಂದು ಅವನ ಮಗ ಸಾಲ್ವನಿಗೆ ಪಟ್ಟ ಕಟ್ಟಿದ. ಸತ್ಯ ಧರ್ಮ ಮೀರಿದವರು ಬಂಧುಗಳಾದರೂ ಕೂಡ ಶಿಕ್ಷಾರ್ಹರು ಎಂಬ ನೀತಿಯನ್ನು ಮಾವ ಕಂಸ, ಭಾವ ಶಿಶುಪಾಲ, ಅಜ್ಜ ಮಾಗಧ ಮುಂತಾದವರನ್ನು ವಧಿಸುವ ಮೂಲಕ ತೋರಿಸಿದ್ದಾನೆ. ಸುಧಾಮನ ಪ್ರಸಂಗ, ದ್ರೌಪದಿಯ ವಸ್ತ್ರಾಪಹರಣ ಸಂದರ್ಭ, ದೂರ್ವಾಸಾತಿಥ್ಯ ಸನ್ನಿವೇಶ, ಕುಬ್ಜೆಯ ಗೂನು ತಿದ್ದಿ ಸರಿ ಮಾಡಿದ್ದು, ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿ ನೀಡಿದ್ದು ಮುಂತಾದ ಸಂದರ್ಭಗಳು ಕೂಡ ಇದಕ್ಕೆ ಉದಾಹರಣೆಯಾಗಿ ನಿಲ್ಲುತ್ತದೆ. ಇಷ್ಟೆಲ್ಲ ಆದರೂ ಶ್ರೀಕೃಷ್ಣನ ನಯ ವಿನಯ ಅನುಕರಣೀಯ. ರಾಜ ಯಾಗದಲ್ಲಿ ಅವನು ಬ್ರಾಹ್ಮಣರ ಹಾಗೂ ಹಿರಿಯರ ಕಾಲುಗಳನ್ನು ತೊಳೆಯುತ್ತಾನೆ. ಇಂತಹ ದೊಡ್ಡ ಗುಣದಿಂದಲೇ ಅವನಿಗೆ ಆ ಯಾಗದ ದೊಡ್ಡ ಸ್ಥಾನವಾದ ಅಗ್ರ ಪೂಜೆ ಲಭಿಸಿತು. ನಂಬಿ ಕರೆದರೆ ಓ ಎಂದು ಓಡಿ ಬಂದು ಉದ್ಧರಿಸುವುದು ಅವನ ವೈಶಿಷ್ಟ್ಯತೆ. ಕೃಷ್ಣನು ಕೇವಲ ದೇವರಲ್ಲ, ಅವನು ಧರ್ಮ, ಕರ್ತವ್ಯ ಮತ್ತು ಪ್ರೇಮದ ಅಧ್ಯಾಯವನ್ನು ಕಲಿಸಿಕೊಟ್ಟವನು. ಭಗವದ್ಗೀತೆಯ ಮೂಲಕ ನಿನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡು, ಫಲದ ಬಗ್ಗೆ ಚಿಂತಿಸಬೇಡ ಎಂಬುದಾಗಿ ಬೋಧಿಸಿದ್ದನು. ಜನ್ಮಾಷ್ಟಮಿಯಂದು ನಾವು ಕೃಷ್ಣನ ಬೋಧನೆಗಳನ್ನು ನೆನೆದು ನಮ್ಮ ಜೀವನದಲ್ಲಿ ಸಹ ಅಳವಡಿಸಿಕೊಂಡು ಧರ್ಮದ ಮಾರ್ಗದಲ್ಲಿ ಸಾಗಬೇಕು. ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.